HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಏನು ಈಗ ರಾಜ್ಯಾದ್ಯಂತ ನೀಟ್ ಪರೀಕ್ಷೆಯ ಒಂದು ಕೋಲಾಹಲ ಸೃಷ್ಟಿಯಾಗಿದೆ. ಇನ್ನು ಸಾಕಷ್ಟು ಮಕ್ಕಳು, ಲಕ್ಷಾಂತರ ಮಕ್ಕಳು, ಒಂದು ಸುಮಾರು 24 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದು ಈಗ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಇದು ಮತ್ತೆ ರದ್ದಾಗಿ ಮತ್ತೆ ಎಕ್ಸಾಮ್ಗೆ ಆಲ್ರೆಡಿ ಪ್ರಿಪರೇಷನ್ ನಡೀತಾ ಇದೆ. ಸೊ ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ನಟರು, ನಿರ್ಮಾಪಕರು, ಪ್ರಜಾಕೀಯ ಸಿನಿಮಾದ ನಟರು, ನಿರ್ಮಾಪಕರು ಮತ್ತು ವೃತ್ತಿಯಲ್ಲಿ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ವರದರಾಜರವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾನೆ. ಸರ್ ನಮಸ್ತೆ. ಸರ್, ಈಗ ರಾಜ್ಯಾದ್ಯಂತ ತಮಗೂ ಗೊತ್ತಿರ್ತಕ್ಕಂಥದ್ದು ನೀಟ್ ಪರೀಕ್ಷೆ. ನೀಟಲ್ಲಿ ಸುಮಾರು 1 ವರ್ಷಗಳ ಕಾಲ ಎಷ್ಟೋ ಕನಸುಗಳ ಕಟ್ಕೊಂಡು ಬಡ ವಿದ್ಯಾರ್ಥಿಗಳು ನಾವೇನೋ ಒಂದು ಆಗಬೇಕು ಅಂತೇಳಿ ಒಂದು ಪರೀಕ್ಷೆಯನ್ನು ಬರೆದಿರ್ತಾರೆ. ಆದರೆ ಇದೇನು ಹೊಸದೇನಲ್ಲ, ಸತತವಾಗಿ ಲೀಕ್ ಆಗ್ತಾನೇ ಇದೆ. ಈಗ ಮಕ್ಕಳ ಭವಿಷ್ಯ ಏನು ಸರ್? ಇದಕ್ಕೆ ಯಾರು ಹೊಣೆ? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ, ಅಥವಾ ಇನ್ನೇನಾದರೂ ಸಮಸ್ಯೆಗಳಿದೆ? ಯಾರು ಸರ್ ಇದಕ್ಕೆ ಹೊಣೆ? ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ತೀವಿ? ನಮಸ್ಕಾರ ವೀಕ್ಷಕರೇ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಏನು ನಮಗೆ ನೀಟ್ ಎಕ್ಸಾಮ್ಸ್ ಅಂದರೆ ವೃತ್ತಿಪರ ಶಿಕ್ಷಣ ಕೋರ್ಸ್ಗಳಿಗೋಸ್ಕರ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ ಲೀಕ್ ಆಯಿತು ಪೇಪರ್ಸು. ಅದು ಭಾಳಷ್ಟು ಚರ್ಚೆಗೆ ಕಾರಣ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿತ್ತು, ಅಂದರೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಡ್ತಕ್ಕಂಥ ಒಂದು ಎಕ್ಸಾಮ್ ಆಗಿತ್ತು. ಸೊ ಇದನ್ನು ಏನು ಮಾಡ್ತಾ ಇದ್ದಾರೆ ಈಗ, ಆದರೆ ಇದು ರಾಜಕೀಯವಾಗಿ ಕೆಲವು ಕಡೆ ಬಳಸ್ಕೊತಾ ಇದ್ದಾರೆ. ಈಗ ನಾನು ರಾಜಕೀಯವಾಗಿ ಮಾತಾಡೋದಕ್ಕೆ ಇಷ್ಟನೇ ಪಡೋದಿಲ್ಲ. ಎಲ್ಲೆಲ್ಲಿ BJP ಇರುತ್ತೋ ಅಲ್ಲಿ ಕಾಂಗ್ರೆಸ್ ಅವರು ಲೀಕ್ ಮಾಡಿದ್ದು ಅಂತಾರೆ, ಕಾಂಗ್ರೆಸ್ ಅವರು BJP ಲೀಕ್ ಮಾಡಿದ್ದು ಅಂತಾರೆ, ಇನ್ನೊಬ್ಬರು ಅಲ್ಲಿಂದ ಲೋಕಲ್ ಪಾರ್ಟಿ ಯಾವುದಿರುತ್ತೋ ಇನ್ಯಾರೋ ಮಾಡಿದ, ವಿಜಯ್ ಮಾಡಿದನೋ, ಈ ಕಡೆ ಇನ್ಯಾವುದೋ ಒಂದು JDS ಅವ್ರು ಮಾಡಿದ್ರು, ಆಮ್ ಆದ್ಮಿ ಅವರು ಮಾಡಿದ್ರು, ಆ ಕಡೆ ಚಂದ್ರಬಾಬು ಅವರು ಮಾಡಿದ್ರು, ಇನ್ನೂ ಅದೆಲ್ಲ ಅವರು ಈ ಥರ ಅವರವರ ರಾಜಕೀಯ ಇದಕ್ಕೆ ಬಳಸ್ಕೊತಾ ಇದ್ದಾರೆ. ಇದನ್ನು ನಾವೀಗ ರಾಜಕೀಯದ ಬಗ್ಗೆ ಹೋಗೋದು ಬೇಡ ಚರ್ಚೆಗೆ. ಇಲ್ಲಿ ಒಂದು ವಿಶೇಷವಾದ ಅಂದರೆ ಈ ಪೇಪರ್ ಲೀಕ್ ಅಂತಕ್ಕಂಥದ್ದು ಇದು ಹೊಸದಲ್ಲ. ನಮ್ಮ ಇಂಡಿಯಾದಲ್ಲಿ ಬಹಳಷ್ಟು ಬಾರಿ ಎಷ್ಟೋ ಎಕ್ಸಾಮ್ಸ್ CET ಬೇಕಾದ್ರೂ ಎಷ್ಟೋ ಸರಿ CET ಎಕ್ಸಾಮ್ಸಲ್ಲೂ ಇದೇ ಥರ ಲೀಕ್ ಆಗಿ ಕೆಲವೊಂದು ಸರಿ ನಮ್ಮ ಕರ್ನಾಟಕದಲ್ಲೇ ಅವ್ರನ್ನ ಓದಕ್ಕೆ ಅಂತ ಕೋರ್ಸು ಜಾಯ್ನು ಮಾಡಿಬಿಟ್ಟಿದ್ರು. ಆಮೇಲೆ ಕೋರ್ಟ್ ಹೊಡಿಗೆ ಬಂದಮೇಲೆ ಅವ್ರನ್ನೆಲ್ಲ ತೆಗೆದ್ರು. ಅದು ಆಗಿತ್ತು. ಫಸ್ಟ್ 20 ಮಾರ್ಕ್ಸ್ ಒಂದೇ ಸೆಂಟ್ರಲ್ಲಿ ಪಾಸ್ ಆಗಿದ್ರು ಅವಾಗ, ಇದೇ ವೈದ್ಯಕೀಯ ಇದರಲ್ಲಿ. ಅದೆಲ್ಲ ಎಕ್ಸಾಂಪಲ್ಸ್ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಭಾಳಷ್ಟು ಬಾರಿ ಇದೆಲ್ಲ ಆಗಿದೆ. ಆದರೆ ಇದಾಗಿರೋದು ದೊಡ್ಡ ಮಟ್ಟದಲ್ಲಿ ಈ ಸಾರಿ ಆಗಿರ್ತಕ್ಕಂಥದ್ದು ಇಡೀ ನ್ಯಾಷನಲ್ ಎಲಿಜಿಬಿಲಿಟಿ ಎಕ್ಸಾಮ್ಸ್ ಏನಿದೆ, ಸೊ ಅದರದ್ದೇ ಆಗ್ಬಿಡುತ್ತೆ ನಮಗೆ. ಸೊ ಅದು ಈಗ ಮಹತ್ವ ಪಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಬ್ಲೇಮ್ ಗೇಮ್ ಅನ್ನೋದಕ್ಕಿಂತ ಮೂಲ ಕಾರಣ ಹುಡ್ಕೊಂಡು ಹೋಗ್ಬೇಕು. ಏನಿರಬಹುದು ಈ ಕಾರಣ? ಯಾಕಂದರೆ ಆ ಮೂಲ ಕಾರಣ ಹುಡುಕಿದ್ರೇ, ಆ ಮೂಲ ಕಾರಣವನ್ನು ಕಿತ್ತೆಸೆದ್ರೇ ನಮಗೆ ನೆಕ್ಸ್ಟ್ ಬರೋ ಸಾರಿ ಆದರೂ ಅದು ಸರಿಪಡಿಸ್ಕೊಳ್ಳೋದು. ಇಲ್ಲ ಅಂದರೆ ನೀವು ಸುಮ್ಮನೆ ಅವ್ರು ಮಾಡಿದ್ರು ರಾಜಕೀಯ ತೆವಲುಗಳು ತೀರಿಸ್ಕೊಂಡು ಮತ್ತೆ ಅದೇ ಆಗುತ್ತೆ, ಮತ್ತೆ ನೆಕ್ಸ್ಟ್ ಇಯರ್ ಅದೇ ಆಗುತ್ತೆ, ಕರೆಕ್ಷನ್ ಆಗಿರಲ್ಲ ಇಲ್ಲಿ. ಸೊ ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು. ಓಕೆ, ಈಗ ಕೆಲವರು ಹೇಳ್ತಾರೆ, ಓಕೆ ಓಪನ್ ಆಗಿ ಹೇಳ್ತಾನೆ. ಈಗ ಕೆಲವರು ಹೇಳ್ತಾರೆ, ಈಗ ಇದು ನಾನು ಇದರಲ್ಲೂ ಕೇಳಿದೆ, ಕೆಲವು ನಮ್ಮ ಚಿಕ್ಕಬಳ್ಳಾಪುರದ MLA ಇದ್ದಾರೆ, ಪ್ರದೀಪ್ ಈಶ್ವರ್ ಅವರು, ಪರಿಶ್ರಮ ಅಕಾಡೆಮಿಯವರು. ಅವರು ಹೇಳ್ತಿದ್ರು ಇದು ಮೋಸ್ಟ್ಲಿ ಯಾರೋ BJP ಅವರು ಅವ್ರ ಜೊತೆ ಫೋಟೋ ತಗೊಂಡಿದ್ರು, ಅವ್ರು ಯಾರೋ ಮಗನೋ ಅಪ್ಪನೋ ಏನೋ ಗೊತ್ತಿಲ್ಲ, ಅದೆಲ್ಲ ಅವರೇ ಮಾಡಿಸಿರೋದು ಅಂತ ಹೇಳ್ತಾ ಇದ್ರು. ನಾನು ಏನು ಹೇಳಿ ಕೊಡ್ತೀನಿ ಅಂದರೆ, ಓಕೆ BJP ಅವರು ಲೀಕ್ ಮಾಡಿಸಿ ಪೇಪರ್ನ ಏನಾದರೂ ಎಲ್ಲ ರಾಜ್ಯದಲ್ಲಿ ಯಾರ್ಯಾರು BJPಗೆ ಓಟ್ ಹಾಕ್ತೀರಾ ನಿಮ್ಮ ಮಕ್ಕಳು ಯಾರಿದ್ದಾರೆ ಅಂತೇಳಿ ಅವ್ರಿಗೇನೇ ಕೊಟ್ಟಿದ್ದಾರೆ. ಇದನ್ನ ಅದೇನಾದ್ರು ಪ್ರೂಫ್ ಇದೆಯಾ? ಇಲ್ಲ. ಅವ್ರು ಕೊಟ್ಟಿದ್ರೆ ಹೌದಪ್ಪ ಇದನ್ನ BJP ಸರ್ಕಾರದವರು ಲೀಕ್ ಮಾಡಿ ಯಾರು BJPಗೆ ಓಟ್ ಹಾಕ್ತಾರೆ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ ಪತ್ರಿಕೆನ, ಮೊದಲೇ ನೋಡ್ಕೊಂಡಿದ್ದಾರೆ, ಕೊಟ್ಬಿಟ್ಟು ಅವರು ಓಟ್ ಹಾಕೋರಿಗೆ ಹಂಚಿದ್ದಾರೆ ಅಂದರೆ ಅದು ಒಪ್ಕೋಬೇಕು. ಇಲ್ಲ ಅಂದರೆ ಇದೆಲ್ಲ ಊಹಾಪೋಹ ಅಂತ ಸೈಡ್ ಪೀಸ್ ಹಾಕಿ. ಎರಡನೇದು, ಇನ್ಯಾರೋ ಒಬ್ರು ಹೇಳ್ತಾರೆ, ಇಲ್ಲ ಇದನ್ನ BJP ಅವ್ರ ಮೇಲೆ ಹಾಕೋದಕ್ಕೇನೆ ಕಾಂಗ್ರೆಸ್ ಅವರು ಕುತಂತ್ರ ಮಾಡಿ ಇದನ್ನ ರಿಲೀಸ್ ಮಾಡಿಸಿದ್ದಾರೆ ಅಂತ ಹೇಳ್ತಾವ್ರೆ. ಮತ್ತೆ ಅದೇ ಪಾಯಿಂಟ್ಸ್ ಹೇಳಕ್ಕೆ ಹೋಗ್ಬೇಕು ನಾನು. ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಅವ್ರು ಏನಾದ್ರು ಪೇಪರ್ ತಗೊಂಡು ಕಾಂಗ್ರೆಸ್ ಅವ್ರು ಯಾರ್ಯಾರು ಓಟ್ ಹಾಕ್ತೀರಾ ಅಂತೇಳಿ ಅದನ್ನ ಅಂದ್ರೆ ವ್ಯವಸ್ಥಿತವಾಗಿ ಅದನ್ನ ಬರೀ ಕಾಂಗ್ರೆಸ್ ಕೊಟ್ಟವ್ರಿಗೆ ಮಾಡಿ ಅವರಷ್ಟೇ ಕಾಂಗ್ರೆಸ್ ಅವ್ರ ಎಕ್ಸಾಮ್ ಬರ್ದಿದ್ರೆ ನಾವು ಕಾಂಗ್ರೆಸ್ನ ದೂಷಿಸಬೇಕು. ಎಲ್ಲರಿಗೂ ಕೊಟ್ಟಿದ್ದಾರಲ್ಲ, ಎಲ್ಲರಿಗೂ ಅಂದ್ರೆ ಇವಾಗ ಏನಾಯ್ತು, ಕಾಂಗ್ರೆಸ್ನವ್ರು ಮಾಡಿರೋ ಕೆಲಸನೂ ಅಲ್ಲ. ಹೌದಾ? ಓಕೆನಪ್ಪ. ಇನ್ನೂ ಇದೆ ಆಮ್ ಆದ್ಮಿ ಪಾರ್ಟಿ ಅಂತ ಇದೆ. ಆಮ್ ಆದ್ಮಿ ಪಾರ್ಟಿಯವ್ರು ಮಾಡಿ ಆಮ್ ಆದ್ಮಿ ಪಾರ್ಟಿಯವ್ರಿಗಷ್ಟೇ ಹಂಚಿದಾರ? ಇಲ್ಲ, ರೂಲ್ ಔಟ್ ಮಾಡಿ
ಅವರು ಮಾಡಿಲ್ಲ. ಓಕೆ, ನಮ್ಮ ಕರ್ನಾಟಕಕ್ಕೆ ಬಂದರೆ JDS ಪಾರ್ಟಿ ಇದೆ. ಓಕೆ, JDS ಪಾರ್ಟಿ ಅವರೇನೋ ಡೀಲ್ ಮಾಡ್ಕೊಂಡಿದ್ದನ್ನೆಲ್ಲ ಕೊಟ್ಟಿದ್ದಾರೆ ಅವ್ರಿಗೆ? ಇಲ್ಲ. ಚಂದ್ರಬಾಬು ನಾಯ್ಡು ಅವರು ಇದ್ದಾರೆ ಆಂಧ್ರದಲ್ಲಿ, ಅವ್ರು ಮಾಡಿದಾರಾ? ಇಲ್ಲ. ನಮ್ಮ ಕರ್ನಾಟಕದಲ್ಲಿ KRS ಪಾರ್ಟಿ ಇದೆ. ಆ KRS ಪಾರ್ಟಿ ಅವ್ರು ಏನಾದ್ರು ಮಾಡಿ ಅವ್ರು KRS ವೋಟ್ ಹಾಕೋರು ಕೊಡ್ತೀನಿ ಅಂತ ಕೊಟ್ಟಿದ್ದಾರಾ? ಇಲ್ಲ. ಅಂದರೆ ಈಗ ಒಟ್ಟಿನಲ್ಲಿ ಏನು ಮಾಡಿದ್ವಿ ನಾವು, ರಾಜಕೀಯ ಪಾರ್ಟಿಗಳು ಅವರ ಉಪಯೋಗಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ಇದನ್ನ ಒಂದು ಅರ್ಥ ಮಾಡ್ಕೋಬೇಕು. ಯಾವುದೇ ರಾಜಕೀಯ ಪಾರ್ಟಿ ಇದರಲ್ಲಿ ಹಸ್ತಕ್ಷೇಪ ಇಲ್ಲ. ಇದರಲ್ಲಿ ನಮ್ಮ ಪಾರ್ಟಿಯವ್ರನ್ನ ಉದ್ಧಾರ ಮಾಡಬೇಕು ಅನ್ನೋ ಹಸ್ತಕ್ಷೇಪ ಇಲ್ಲ. ಈಗ ಎರಡನೇದು ಬರೋಣ. ಈ ರಾಜಕೀಯ ಪಾರ್ಟಿಗಳು ಹೋದರೆ ಬರ್ತಕ್ಕಂಥದ್ದು ಎರಡನೇದು ನಮಗೆ ಏನಪ್ಪ ಅಂದರೆ ಇನ್ಫ್ಲೂಯೆನ್ಷಿಯಲ್. ಯಾರಿಗೆ ಅಂದರೆ, ಯಾರಾದರೂ ಅದರಲ್ಲಿ ತನ್ನ ಮಗ ಏನಾದರೂ ಎಕ್ಸಾಮ್ ಬರೆಯಂಗೆ, ತನ್ನ ಮಗಳೇನಾದರೂ ಎಕ್ಸಾಮ್ ಬರೆಯಂಗಿದ್ದು ಅವ್ರಿಗೆ ಕೊಟ್ಟು ಇದು ಇದೆ ಅಂತೇಳಿ ಅವ್ರೇನಾದರೂ ಬೇರೆಯವ್ರಿಗೆ ಲೀಕ್ ಮಾಡಿದಾರಾ ಅಂತ ಹುಡುಕ್ಬೇಕೀಗ. ಇಲ್ಲ, ಯಾರೋ ಒಂದು ಹುಡುಗಿ ಇದ್ಲು, ಯಾರೋ ಮಾವನ ಮಗ ಇದ್ದ, ಓಕೆ ನನ್ನ ಅವಳಿಗೆ ಎಜುಕೇಷನ್ ಕೊಡಿಸ್ಬೇಕು, ಅವಳನ್ನ ಪಾಸ್ ಮಾಡಿಸ್ಬೇಕಂತ ಮಾಡಿದಾರಾ? ನನ್ನ ಎಕ್ಸಾಂಪಲ್ಸ್ ಕೊಡ್ತಾರೆ. ಇಲ್ಲಿ ಯಾರೋ ಫ್ರೆಂಡ್ಸ್ ಇದ್ರು, ಓಕೆ ನಾನು ಅವನಿಗೋ ಅವಳಿಗೋ ಹೆಲ್ಪ್ ಮಾಡ್ಬೇಕು ನಾನು ಅಂತೇಳಿ ಯಾರಾದರೂ ಲೀಕ್ ಮಾಡಿದಾರಾ? ಇಲ್ಲ. ಇಲ್ಲ. ಹಾಗಾದ್ರೆ ಏನು ಬಂತು? ಇದ್ಯಾವುದು ಅಲ್ಲ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದರೆ, ನ್ಯಾಷನಲ್ ಲೆವೆಲಲ್ಲಿ ಒಂದು ನೀಟ್ ಎಕ್ಸಾಮು ಲೀಕ್ ಆಗಬೇಕು ಅಂತ ಹೇಳಿದ್ರೆ ಯಾರು ತಮಾಷೆಗೆ ಸುಮ್ಮನೆ ಎತ್ತಿ ಕೊಡೋದಿಲ್ಲ. ಇದರಿಂದ ದೊಡ್ಡ ಕೈವಾಡ ಇರಬೇಕು. ಏನಂದರೆ ಇದು ಕರಪ್ಷನ್ನು, ಇಟ್ಸ್ ಅ ಪಾರ್ಟ್ ಆಫ್ ಕರಪ್ಷನ್. ಸುಮ್ಮನೆ ಯಾರು 1 ಕೋಟಿ 2 ಕೋಟಿ ಬಿಸ್ನೆಸ್ ಆಗಿದ್ರೆ ಆ 1 ಕೋಟಿ 2 ಕೋಟಿ ಕೊಟ್ಟರೆ ಅವ್ರ ಸ್ವಂತಕ್ಕೆ ಅವ್ರು ಸೀಟೇ ತಗೊಂಬೋದಲ್ವಾ? ಈಗ ನಾನು ಪೇಪರ್ 1 ಕೋಟಿ ಕೊಟ್ಟು ನಾನು ಪೇಪರ್ ತಗೊಂತೀನಿ ಬರಿತೀನಿ ಅನ್ನೋದಕ್ಕಿಂತ 50 ಲಕ್ಷ ಇದ್ರೆ ಮೆಡಿಕಲ್ ಸೀಟೇ ಸಿಗುತ್ತೆ. ಎಲಿಜಿಬಿಲಿಟಿ ಬಂದರೆ ಸಾಕು ಅವ್ರಿಗೆ, ಪ್ರೈವೇಟಲ್ಲಿ ಮೆಡಿಕಲ್ ಸೀಟೇ ಸಿಗುತ್ತೆ. ಇಲ್ಲ, ಓಕೆ ನಮ್ಮ ಇಂಡಿಯಾದಲ್ಲಿ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರಿಗೆ 30 ಲಕ್ಷ 50 ಲಕ್ಷ ಕೊಟ್ರೆ ಇದರಲ್ಲಿ ಬೇರೆ ಕಡೆ ಹೋಗ್ಬಿಟ್ಟು ರಷ್ಯಾದಲ್ಲೂ ಯುಕ್ರೇನಲ್ಲೂ ಇಂಥ ಕಡೆ ಎಲ್ಲ ನೀವು ಕೇಳಿದ್ರೆ 30 ಲಕ್ಷ 35 ಲಕ್ಷ ಡಾಕ್ಟರ್ ಅಲ್ವಾ, ಕಡೆ ಮಾಡ್ಕೊಂಡ್ ಬರ್ತಾರೆ. 1 ಕೋಟಿ ಲಕ್ಷದಲ್ಲೇ ಆಗೋದು ಬಿಟ್ಬಿಟ್ಟು ಇಲ್ಲಿ 1 ಕೋಟಿ ತಗೊಂಡು ಅವ್ರು ಯಾಕೆ ತಗೊಬೇಕು ಪೇಪರ್ನ? ಒಬ್ಬರಿಗೋಸ್ಕರ ಹೇಳ್ತಾರೆ. ಅಂದ್ರೆ ಇದು ನಾನು ಹೇಳ್ತಾ ಇರೋದೇನೆಂದ್ರೆ ಒಬ್ಬರಿಗೋಸ್ಕರ ಅವರ ಒಂದಕ್ಕೋಸ್ಕರ ಆಗಿರ್ತಕ್ಕಂಥದ್ದಲ್ಲ. ಎರಡನೇದು ರಾಜಕೀಯವಾಗಿ ರಾಜಕೀಯ ಪಕ್ಷಗಳು ಮಾಡಿರ್ತಕ್ಕಂಥದ್ದಲ್ಲ. ಇದು ಎರಡನ್ನೂ ನಾವು ರೂಲ್ ಔಟ್ ಮಾಡಿದ್ವಿ. ಮತ್ತೆ ರೂಲ್ ಔಟ್ ಆದ್ಮೇಲೆ ಓಕೆ ಧರ್ಮದ ವಿಚಾರಕ್ಕೂ ಬಂದ್ಬೇಡ. ಈಗ ಯಾರಾದ್ರೂ ಓಕೆ ಹಿಂದೂ ಧರ್ಮದವ್ರು ತಗೊಂಡು ಬರೀ ಹಿಂದೂಗಳಿಗೆ ಹಂಚಿದಾರಾ? ಇಲ್ಲ. ಮುಸ್ಲಿಂ ಧರ್ಮದವ್ರು ತಗೊಂಡು ಬರೀ ಮುಸ್ಲಿಮರಿಗೆ ಹಂಚಿದಾರಾ? ಇಲ್ಲ. ಕ್ರಿಶ್ಚಿಯನ್ ಧರ್ಮದವ್ರು ತಗೊಂಡು ಬರೀ ಕ್ರಿಶ್ಚಿಯನ್ಗೆ ಹಂಚಿದಾರಾ? ಇಲ್ಲ. ಯಾಕೆ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ಕಿಡಿಗೇಡಿಗಳಿರ್ತಾರೆ ಕೆಲವರು. ಈ ಕಿಡಿಗೇಡಿ ಯಾರಾದರೂ ಆಗಿರ್ಬೋದು, ಸಾಮಾನ್ಯ ಮನುಷ್ಯನಾಗಿರ್ಬೋದು, ಆಫೀಸರ್ ಆಗಿರ್ಬೋದು, ಇಲ್ಲ ರಾಜಕಾರಣಿ ಆಗಿರ್ಬೋದು. ಕೆಲವರು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಕಿಡಿಗೇಡಿಗಳು ಅಂದರೆ ಅವಿವೇಕಿಗಳು ಅಂತ. ಕಿಡಿಗೇಡಿ ಅನ್ಬಾರ್ದು, ಅವಿವೇಕಿಗಳು ಅಂದರೆ ಸಾಕು ಅವ್ರಿಗೆ. ಅಂದರೆ ಅವಿವೇಕಿ ಅನ್ನತಕ್ಕಂಥಕ್ಕಿಂತ ಒಂದು ಬ್ಯಾಡ್ ವರ್ಡ್ ಇಲ್ಲ ಆಕ್ಚುಲಿ. ಕೆಲವರು ಬೈದಾಡ್ಕೊಡ್ಬೇಕಾದ್ರೆ ಏನೋ ಹಂದಿ ನಾಯಿ ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂತಾರಲ್ಲ, ಅದು ಆಕ್ಚುಲಿ ಒಳ್ಳೆ ವರ್ಡ್ ಅದೆಲ್ಲ. ವರ್ಸ್ಟ್ ವರ್ಡ್ ಅವ್ರಿಗೆ ಅದನ್ನು ಯೂಸ್ ಮಾಡ್ಬೇಕು ನಾವು. ಅಂತ ಅವಿವೇಕಿಗಳು ಇರ್ತಾರೆ. ಅಂದ್ರೆ ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಪೋಟ್ರ ಮಾಡಕ್ಕೆ, ಧರ್ಮದ ಬಗ್ಗೆ, ಜಾತಿ ಬಗ್ಗೆ, ಪಕ್ಷದ ಬಗ್ಗೆ ಇವೆಲ್ಲ ಅವರವರೇ ಪೋಟ್ರ ಮಾಡ್ಬಿಡ್ತಾರೆ. ಇದನ್ನ ಬೆಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಲೋಟ್ ಮಾಡ್ತಾ ಇದ್ದೀನಿ. ಧರ್ಮದ ವಿಚಾರವಾಗಿ ಈ ಪೇಪರ್ ಲೀಕ್ ಆಗಿಲ್ಲ, ವೈಯಕ್ತಿಕ ವಿಚಾರವಾಗಿ ಈ ಪೇಪರ್ ಲೀಕ್ ಆಗಿಲ್ಲ, ರಾಜಕೀಯ ವಿಚಾರವಾಗಿ ಈ ಪೇಪರ್ ಲೀಕ್ ಆಗಿಲ್ಲ. 3 ಮುಗಿತು. ಇನ್ನು ಲಾಸ್ಟ್ ಉಳಿದಿರ್ತಕ್ಕಂಥದ್ದು ಏನಂದರೆ, ಇದು ಸರ್ವೇ ಸಾಮಾನ್ಯವಾಗಿ ನಾವು ಒಂದು ಅಂದಾಜು ಲೆಕ್ಕ ಹಾಕಿದ್ರು ಇಷ್ಟು ದೊಡ್ಡ ಮಟ್ಟದ ಒಂದು ಕರಪ್ಷನ್ ಆಗಬೇಕು ಅಂತ ಹೇಳಿದ್ರೆ, ಇದು ರಾಜ್ಯ ಮಟ್ಟದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಇದರಿಂದ ಮಿನಿಮಮ್ ಒಂದು 100-200 ಕೋಟಿ ಆದರೂ ವ್ಯವಹಾರ ಇರಬೇಕು. ಮಿನಿಮಮ್ ಇರಲೇಬೇಕು. ಇದು ನನ್ನ ಊಹೆ, ನಾನು ಕಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ನೀವು ಯೋಚನೆ ಮಾಡಿ ನೋಡಿ. ಖಂಡಿತ ಸರ್, ನೀವು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಇಷ್ಟು ದೊಡ್ಡ ಲೆವೆಲಲ್ಲಿ ನಮ್ಗೆ ಲೀಕ್ ಆಗಬೇಕು ಅಂದರೆ ಇದು 100-200 ಕೋಟಿ ವ್ಯವಹಾರದಲ್ಲೇ ಆಗಿರ್ತದೆ. ಇಲ್ಲಾಂದ್ರೆ ಯಾರು ಆ ಚಿಕ್ಕ ವಿಷಯಕ್ಕೆಲ್ಲ ತಗೊಳಲ್ಲ. ಅವ್ರಿಗೆ ಗೊತ್ತಿರುತ್ತೆ ಇದು ಏನಾದರೂ ಸಿಕ್ಕಿಬಿದ್ರೆ ಒಂದಿನ ಅವರು ಕೊರಳಿಗೆ ಉರುಳ ಬೀಳುತ್ತೆ ಅನ್ನೋದು ಗೊತ್ತಿರುತ್ತೆ. ಕಾನೂನು ಉರುಳು ಬಿದ್ದೇ ಬರುತ್ತೆ ಅವ್ರಿಗೆ ಅನ್ನೋದು ಗೊತ್ತೇ ಇರುತ್ತೆ. ಇಲ್ಲಿ ಅಷ್ಟಾದ್ರೂ ರಿಸ್ಕ್ ತಗೋಬೇಕು ಅಂತ ಹೇಳಿದ್ರೆ ಇದು ಹೆಂಗಂದ್ರೆ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಒಂದು ಅದೇನೋ ಹೇಳ್ತಾರಲ್ಲ, ಬ್ಯಾಂಕ್ ಇರುತ್ತೆ, ರಿಸರ್ವ್ ಬ್ಯಾಂಕ್ ಇರುತ್ತಲ್ಲ, ರಿಸರ್ವ್ ಬ್ಯಾಂಕ್ಗೆ ಕನ್ನ ಹಾಕಿದಷ್ಟು ರಿಸ್ಕ್ ಇರುತ್ತೆ. ಎಜುಕೇಶನ್ ಬಗ್ಗೆ ಆಟ ಆಡೋದು ಇದೆಯಲ್ಲ, ಲೀಕ್ ಮಾಡ್ಕೊಂಡು ಈ ಥರ ಎಕ್ಸಾಮ್ಸ್ ಬರ್ಸಿದೆಯಲ್ಲ, ಇದು ರಿಸರ್ವ್ ಬ್ಯಾಂಕ್ಗೆ ಕನ್ನ ಹೊಡೆದಿರುತ್ತಲ್ಲ, ಅಷ್ಟು ಅಪರಾಧ, ಅಕ್ಷಮ್ಯ ಅಪರಾಧ ಇದು. ಈ ಒಂದು ಅಪರಾಧಕ್ಕೆ ಗೊತ್ತಿದ್ದು ಕೈ ಹಿಡಿತಾರೆ ಕೆಲವರಲ್ವಾ. ಕೋಟ ನೋಟ್ ಬಿಟ್ಟವರು, ಕೋಟ ನೋಟ್ ಬಿಡೋದು ಅಷ್ಟೇ ಅಲ್ವಾ? ಕೋಟ ನೋಟ್ ಬಿಡೋಷ್ಟು ತೊಂದರೆ ಇದು. ಕೋಟ ನೋಟೇ ಬಿಟ್ಟವ್ರೆ ಇಂಡಿಯಾದಲ್ಲಿ ಅಂದರೆ ಇದು ಮಾಡ್ತಾರೆ ಅಲ್ವಾ. ಅಂದರೆ ಸಿಕ್ಕಾಕೊಂಡ್ರೆ ತೊಂದರೆ ಇದೆ ಅಂತ ಗೊತ್ತಿದ್ರು ರಿಸ್ಕ್ ತಗೊಂಡಿದ್ದಾರೆ ಅಂದರೆ ಇದು 100-200 ಕೋಟಿ ವ್ಯವಹಾರ ಅಂತ ಇಟ್ಕೊಂಡು ಒಂದು ಸೈಡ್ಗೆ.
ಹೀಗೆ ನಾವು 100-200 ಕೋಟಿ ವ್ಯವಹಾರ ಅಂತ ಹೇಳಿದ್ರೆ ಯಾರಪ್ಪ ವೈಯಕ್ತಿಕವಾಗಿ ಖರ್ಚು ಮಾಡ್ಬಿಟ್ಟು 100-200 ಕೋಟಿ ಕೊಟ್ಟು ಪೇಪರ್ ತಗೊಂಡು ಎಲ್ರಿಗೂ ಸ್ಪ್ರೆಡ್ ಮಾಡ್ತಾರೆ? ಯಾರು ಮಾಡೋಕ್ಕಾಗಲ್ಲ, ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ ಇದು, ಅಲ್ವಾ? ಎರಡನೇದು, ಯಾರೋ ಧರ್ಮಗುರು ಮಾಡ್ತಾರ? ಬೇಕಾಗಿಲ್ಲ ಅವ್ರಿಗೆ. ಪಾಲಿಟಿಷಿಯನ್ ಮಾಡ್ತಾನ, ನಾನು ಯಾಕಪ್ಪ, ನನಗೆ ಯಾಕೆ ನಾನು ದುಡ್ಡು ಖರ್ಚು ಮಾಡಬೇಕು ಅಂತಾನೆ ಅಲ್ವಾ? ಯಾರು ಮಾಡ್ತಾರೆ ಇದನ್ನು ಅಂತ ಹೇಳಿದ್ರೆ ಇದನ್ನು ಬರೆದಿಟ್ಕೊಳ್ಳಿ. ಇವತ್ತು ಈ ಇನ್ವೆಸ್ಟಿಗೇಷನ್ನು CBI ಮುಖಾಂತರ ಏನಾದರೂ ಹೋಗಿ ಪ್ರಾಪರ್ ಇನ್ವೆಸ್ಟಿಗೇಷನ್ ಆದರೆ ಇದ್ರ ಹಿಂದೆ ಸಿಕ್ಕಿಬಿಡ್ತಕ್ಕಂಥ ವ್ಯಕ್ತಿಗಳು ಯಾರಂತ ಹೇಳಿದ್ರೆ ಸೋ ಕಾಲ್ಡ್ ಕೋಚಿಂಗ್ ಸೆಂಟರ್ಸ್. ಇವತ್ತು ಕೋಚಿಂಗ್ ಸೆಂಟರ್ಸ್ ಅಂತ ಹೇಳ್ಕೊಂಡು ಏನು ದಂಧೆ ಮಾಡ್ತಾ ಇದ್ದಾರಲ್ಲ, ಕೋಚಿಂಗ್ ಸೆಂಟರ್ಸ್ ಅಂತ ಮಕ್ಕಳಿಗೆ ದಂಧೆ ಮಾಡ್ತಾ ಇದ್ದಾರಲ್ಲ, ಅವರೇ ಸಿಕ್ಕಿಬಿಡೋದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಒಂದು ಕೋಚಿಂಗ್ ಸೆಂಟ್ರು, ಈಗ ನಂದು ಗ್ರೇಟ್ ಆಗಬೇಕು ಅನ್ನೋಕ್ಕೆ ಪೇಪರ್ ತಗೊಂಡು ಒಂದು PUC ನೋಡಿ, 1 ವರ್ಷ ಓದಿಸ್ತಾರೆ ಕಷ್ಟಪಟ್ಟು PUC ಕಾಲೇಜ್ಗಳಲ್ಲಿ, ಅಲ್ವಾ? ಒಳ್ಳೊಳ್ಳೆ ನನಗೆ ಎಕ್ಸಾಂಪಲ್ಸ್ ಕೊಟ್ಬಿಡ್ತೀನಿ. MES ಕಾಲೇಜು, ವಿಜಯ ಕಾಲೇಜು, KLE ಕಾಲೇಜು, ಇವೆಲ್ಲ ಇದೆಲ್ಲ ಅದೆಲ್ಲ ಗುಡ್ ಕಾಲೇಜಸ್ ಅವೆಲ್ಲ, ಅಲ್ವಾ? ಅಲ್ಲಿ ಫೀಸ್ ಇರ್ತಕ್ಕಂಥದ್ದೇ 50-60 ಸಾವಿರ ಈ ವರ್ಷಕ್ಕೆ, 1 ವರ್ಷ ಓದ್ಸೋಕ್ಕೆ ಅಕಾಡೆಮಿಕ್. ಅದೇ ಟ್ಯೂಷನ್ಗಳಲ್ಲಿ ಇವರು 2.5 ಲಕ್ಷ 3 ಲಕ್ಷ 4 ಲಕ್ಷ. ಹೌದು ಸರ್, ಅದೇ 3-4 ಲಕ್ಷ ತಗೋತಾರೆ. ಒಂದು ಹುಡುಗನಿಂದ 3 ಲಕ್ಷ ತಗೋತಾರೆ ಅಂತ ಹೇಳಿದ್ರೆ 10 ಹುಡುಗರಿಗೆ ಎಷ್ಟಾಯ್ತು? 3 ಲಕ್ಷ 30 ಲಕ್ಷ ಆಯ್ತು ಸರ್. 100ಗೆ 3 ಕೋಟಿ ಆಯ್ತು, ಅಲ್ವಾ? 1000ಕ್ಕೆ 100 ಕೋಟಿ ಆಯ್ತು, 30 ಕೋಟಿ ಆಯ್ತು. 30 ಕೋಟಿ ಬಂತು 1,000 ಜನಕ್ಕೆ, ಅಲ್ವಾ? ಟ್ಯೂಷನ್ ತಗೊಂತಾರ ಸಂಖ್ಯೆ ಎಷ್ಟಿದೆ ಇಲ್ಲಿ? ಒಂದು ಅಕಾಡೆಮಿಯಲ್ಲಿ ಏನಿಲ್ಲ ಅಂತ ಹೇಳಿದ್ರು 3,000-ರಿಂದ 4,000 ಜನ ಇರ್ತಾರೆ. ಒಂದು ಅಕಾಡೆಮಿಯಲ್ಲಿ ಒಂದು 3-4 ಸಾವಿರ ಜನ ಅಂತ ಹೇಳಿದ್ರು. ಅವ್ರದ್ದು ಬಿಸ್ನೆಸ್ ಎಷ್ಟಾಯ್ತು? 100 ಕೋಟಿ ಆಗೋಯ್ತು ರೀ. ಇದೇ ರೀತಿಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಂಬ್ತಿರೋ ಬಿಡ್ತಿರೋ ಜಸ್ಟ್ ಬಿಹೈಂಡ್ ಹೋಗಿ. ಈಗ ಒಂದು ಎಕ್ಸಾಂಪಲ್ ತಗೋಬೇಕು ಅಂತ ನಮ್ಮಲ್ಲಿರೋದು ಎಕ್ಸಾಂಪಲ್ ತಗೋತಾ ಇದ್ದೀನಿ, ವೈಯಕ್ತಿಕ ಅಂತ ತಗೊಳ್ತಾ ಇಲ್ಲ. ಇದನ್ನ ಪ್ರದೀಪ್ ಈಶ್ವರ್ ಅವರು, ಅದೇ ಪರಿಶ್ರಮ ಅಕಾಡೆಮಿಯವರು ಓನರು, ಒಂದು ಸಾರಿ ಒಂದು ಇಂಟರ್ವ್ಯೂ ಕೊಡಬೇಕಾದ್ರೆ ಹೇಳ್ತಾರೆ, ನೀವು ಹಿಂದೆ ಹೋಗಿ ಕೇಳಿ, ನನ್ನ ಪರಿಶ್ರಮ ಅಕಾಡೆಮಿ ನಾನು 0 ಇದ್ದೆ, ನಾನು ಇದ್ದಲ್ಲಿ ಏನಿತ್ತು, ನಾನು 0 ಭಿಕ್ಷೆ ಬೇಡದ ಲೆವೆಲ್ ಇತ್ತು ನಂದು. ನಾನು ಪರಿಶ್ರಮ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತು 700 crores ವರ್ತ್ ಇದ್ದೀನಿ ನಾನು ಅಂತಾರೆ. ಎಲ್ಲಿಂದ ಬಂತು ಅಮೌಂಟು? 700 crores ವರ್ತ್ ಒಂದು ಅಕಾಡೆಮಿನು ಟ್ಯೂಷನ್ನಲ್ಲಿ, ಅಲ್ವಾ? ಹಾಗಾದರೆ ಇವತ್ತು 700 crores ಇರೋದನ್ನ ನಾವು 7,000 crores ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಥರದ ದಂಧೆ ಮಾಡ್ತಾರೆ. ಮಾಡಲೇಬೇಕಾಗತ್ತೆ ಈ ಥರದ ದಂಧೆ. ಅವರು ಪ್ರದೀಪ್ ಈಶ್ವರ್ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲರ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ಹೇಳೋದನ್ನ ವಿಚಾರ ಮಾಡಿ ನೀವು. ಅಂದ್ರೆ ದೊಡ್ಡ ಲೆವೆಲಲ್ಲಿ ಲೀಕ್ ಆಗಬೇಕು ಅಂತ ಹೇಳಿದ್ರೆ ಕಾರಣ ಹುಡುಕ್ತಾ ಇದ್ದೀನಿ ಅಷ್ಟೇ ನಾನು. ಅಂದ್ರೆ ಒಂದು ಕೋಚಿಂಗ್ ಸೆಂಟರ್ಗೆ ಒಂದು 100 ಕೋಟಿ ಆದಾಯ ಇದೆ ವರ್ಷಕ್ಕೆ ಅಂತ ಹೇಳಿದ್ರೆ ಒಂದು ಟರ್ನ್ ಓವರ್ ಆದಾಯ, ಆಮೇಲೆ ಅದು ಖರ್ಚಿಗೆ ಬಿಟ್ಟು ಎಷ್ಟು ಬರುತ್ತೋ ಒಂದು ಅರ್ಧ ಹೋಗ್ಬೋದು, ಅರ್ಧ ಉಳಿಯುತ್ತೆ ಅಂತ ಇಟ್ಕೊಳ್ಳಿ, 50 ಕೋಟಿ ಆದಾಯ ಅನ್ಕೊಳ್ಳಿ, ಅದು ಬೇರೆ ಮತ್ತೆ ಆಮೇಲೆ ಬರೋಣ ವಿಷಯಕ್ಕೆ. ಅಂದರೆ ಇಷ್ಟು ಟರ್ನ್ ಓವರ್ ಇದೆ ಅಂದಮೇಲೆ ಅಂಥದ್ದು 4 ಸೆಂಟರ್ ಸೇರ್ಕೊಂಡ್ರೆ 4 ಸೆಂಟರ್ ಒಂದಾಗ್ಬಿಟ್ಟು ಹೌದಲ್ಲ? ಯಾಕಂದ್ರೆ ಅವ್ರು ಆಗ್ತಾರಲ್ವ, 1 2 3 4 ರ್ಯಾಂಕ್, ಇಷ್ಟು ಜನ ಬಂದರು, ಇಷ್ಟು ಜನ ಪಾಸ್ ನಮ್ಮ ಅಕಾಡೆಮಿಲಿ ಅಂದ್ರೆ ಇವತ್ತು 4 ಜನ ಸೆಂಟ್ರಲ್ ಯಾರಾದ್ರೂ ಸೇರ್ಕೊಂಡ್ರೆ ಆಗೋಯ್ತ್ರಿ 100 ಕೋಟಿ 100 ಕೋಟಿ ಆಗೋಯ್ತು. ಡೀಲ್ ಮಾಡಿದ್ರು, ಓಕೆ, ಪೇಪರ್ ಕೊಟ್ರು, ಅವ್ರಿಗೆ ಬರ್ಸಿದ್ರು, ಬರ್ಸಾದ್ಮೇಲೆ ಅವ್ರದ್ದು ಬಂತು ಅಂದ್ರೆ ಬೇರೆ ಹುಡುಗರೆಲ್ಲ ಬಂದು ನೆಕ್ಸ್ಟ್ ಇಯರ್ ಅವರ ಅಕಾಡೆಮಿಗೆ ಸೇರ್ಕೊಂತಾರೆ. ಇವತ್ತು 5,000 ಜನ ಇರೋರು 10,000 ಜನ ಆಗ್ತಾರೆ ಅವ್ರಿಗೆ. 25 ಕೋಟಿ, ಅಲ್ಲಿ ಬಂದಿರೋದು 100 ಕೋಟಿ. ಅಂದ್ರೆ ಯಾವುದೇ ಒಬ್ರು ಕರಪ್ಷನ್ ಮಾಡಬೇಕು ಅಂತ ಹೇಳಿದ್ರು ಅವ್ರಿಗೆ ವೈಯಕ್ತಿಕ ಲಾಭ ನೋಡಿ, ಈ ತರ ಇಲ್ಲ ಅಂದ್ರೆ ಲೀಕ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಕ್ಕಂಥ. ಸರ್, ಇಲ್ಲಿ ಶಿಕ್ಷಣ ಸಚಿವರ ಪಾತ್ರ ಏನು ಸರ್? ಈಗ ಸೆಂಟ್ರಲ್ ಗೌರ್ಮೆಂಟ್ ಶಿಕ್ಷಣ ಸಚಿವರು ಪ್ರಧಾನ್ ಅವರು ಇದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ಇದ್ದಾರೆ. ಈಗ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಮಾಡ್ತಾರೆ. ಇವ್ರ ಪಾತ್ರ ಈಗ ನಾನು ಅದನ್ನೇ ಹೇಳಿದ ಕೊಟ್ಟಿದ್ದು ನಿಮಗೆ. ಈಗ ಶಿಕ್ಷಣ ಸಚಿವರು ಅವರು ಸಚಿವರಾಗಿದ್ರು ಅವರು ಏನು ನೀವು ಪೇಪರ್ ಹಂಚ್ಕೊಳ್ಳಿ, ನೀವು ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಈ ಕರಪ್ಷನ್ ಆಗ್ತಕ್ಕಂಥದ್ದು ಕೆಳ ಲೆವೆಲಲ್ಲಿ ಅಧಿಕಾರಿಗಳ ಲೆವೆಲಿಂದ ಬಂದಿರಲ್ಲ. ಇವಾಗ ಎಷ್ಟಾಗಿಲ್ಲ ರೀ. ಇವಾಗ ಇದು ಬಿಟ್ಬಿಡಿ, ಈಗ ಕರ್ನಾಟಕದಲ್ಲೂ CET-ದಲ್ಲೂ ಆಗ್ತಿದ್ವಲ್ಲ, ಎಷ್ಟು ಸರಿ ಆಗಿಲ್ಲ CET ಎಕ್ಸಾಮ್ಸ್, ಎಷ್ಟು ಸರಿ ಆಗಿಲ್ಲ. ಮೊನ್ನೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಕರ್ನಾಟಕದಲ್ಲಿ ಆಗಿ ಎಷ್ಟು ಅದು ಸಿದ್ದರಾಮಯ್ಯನವರು ಕೊಟ್ರ ಪೇಪರ್ನ ಬರ್ವಿ ತಗೊಳ್ಳಿ ಅಂತ ಅವ್ರು ಹೇಳ್ತಾರ, ಬರೀ ತಗೊಳ್ಳಿ ಅಂತ ಕೊಟ್ಟಿರಲ್ಲ. ಈಗ ಮೊನ್ನೆಲ್ಲ ಆಯ್ತು, ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಆಯ್ತು, ಮತ್ತೆ ರೀ ಎಕ್ಸಾಮ್ ಮಾಡಿದ್ರು, ಮತ್ತೆ ಬ್ಲಾಕ್ ಮಾಡಿದ್ರು, ಇದು ಮಾಡಿದ್ರು. ಅವಾಗ ಸಿದ್ದರಾಮಯ್ಯ ಹೋಗ್ಬಿಟ್ಟು ತಗೊಳ್ರಪ್ಪ ನೀವೆಲ್ಲ ಲೀಕ್ ಮಾಡಿ ನಮ್ಮ ಕಾಂಗ್ರೆಸ್ ಅವ್ರು ಕೊಡ್ರಿ ಅಂದ್ರೆ ಗೊತ್ತಿರಲ್ಲ ಅವ್ರಿಗೆ. ಈಗ ನಮ್ಮ CM ಲೆವೆಲ್ ಆದ್ರಿ ಮತ್ತೆ ಮಿನಿಸ್ಟರ್ ಲೆವೆಲ್ ಆಗ್ಲಿ ಅದು ಗೊತ್ತಿರೋದಿಲ್ಲ. ಕೆಳ ಹಂತದಲ್ಲಿ ನಡೆಯತಕ್ಕಂಥವ್ರು. ಬಟ್ ಅಲ್ಟಿಮೇಟ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾರೇ ಪೇಪರ್ನ ಹೊರಗಡೆ ಕೊಟ್ಟರು ಕೂಡ ಆ ಉದ್ದೇಶ ಏನಂದ್ರೆ ಕೋಚಿಂಗ್ ಸೆಂಟರ್ಗಳಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಕೋಚಿಂಗ್ ಸೆಂಟರ್ಗಳವರು ಮಾಡಿರ್ತಕ್ಕಂಥ
ಕರಪ್ಷನ್ ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಏನೋ ಕಾಂಗ್ರೆಸ್ ಅವ್ರು ಮಾಡ್ಬಿಟ್ರು, ಬಿಜೆಪಿ ಮಾಡಿದ್ರು, ಸುಮ್ಮನೆ ಸುಳ್ಳು ಏನೋ ಒಂದು ಹೇಳ್ಬೇಕು ಹೇಳ್ಕೊಂಡ್ಬಿಡ್ತಾರೆ ಹೇಳ್ತಿದ್ದಾರೆ. ಅವತ್ತು ಇಲ್ಲಿ ಆಗಿರತಕ್ಕಂಥದ್ದು ಒಂದೇ ಕೋಚಿಂಗ್ ಸೆಂಟರ್ ಅವ್ರು ಬಿಟ್ರೆ ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ. ಇದನ್ನ CBI ತಗೊಂಡ್ರೆ ಕೋಚಿಂಗ್ ಸೆಂಟರ್ ಮಾಲೀಕರನ್ನ ಹಿಡ್ಕೊಂಡ್ರೆ 100% ಈಚೆಗೆ ಬರುತ್ತೆ. ಇದು ನೋಡ್ತಾ ಇದ್ರು CBI ತನಿಖೆಯಲ್ಲಿ ತನ್ನ ಮಗನಿಗೆ ಯಾರಿಗೋ ಕೊಡೋದಕ್ಕೆ ಯಾರೋ ಮಾಡ್ಕೊಟ್ರು, ಅವ್ರ ತಂದೆನೇ ಮಾಡ್ಕೊಟ್ರು. ಆಲ್ರೆಡಿ ಅವ್ರ ಫ್ಯಾಮಿಲಿಯಲ್ಲಿ 4-5 ಜನ ಡಾಕ್ಟರ್ಗಳಾಗಿದ್ದಾರೆ, ಹಿಂದೇನೋ ಅವರೇ ಆಗಿರ್ಬೋದಾ ಅಂತ. ಅಲ್ಲ ಕರೆಕ್ಟ್, ಅದೇ ನಾನು ಅದಕ್ಕೆ ಹೇಳಿದ್ ನಿಮ್ಗೆ. ಈಗ 4-5 ಜನ ಡಾಕ್ಟರ್ ಹಾಕಿ ಅವ್ರದ್ದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 50-50 ಲಕ್ಷ ಅಂದ್ರೂ ಒಂದು 2 ಕೋಟಿ ಮುಗಿದೋಗ್ಬಿಡುತ್ತೆ. ಅದಕ್ಕೆ ಯಾಕೆ ಅವ್ರು ಇಷ್ಟು ರಿಸ್ಕ್ ತಗೋಬೇಕು? ನಾವು ರಿಸ್ಕ್ ಕ್ಯಾಲ್ಕುಲೇಷನ್ ಮಾಡ್ತಾರಲ್ವಾ, ಕಳ್ತನ ಮಾಡೋನು ರಿಸ್ಕ್ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟೆ ಈ ವ್ಯವಹಾರ ಮಾಡತಕ್ಕಂಥದ್ದಲ್ವಾ. ಕೋಚಿಂಗ್ ಸೆಂಟರ್ ಲೀಕ್ ಆದ್ರೆ ಅವ್ರಿಗೆ ವರ್ಕೌಟ್ ಆಗುತ್ತೆ. ಈಗ ಜಸ್ಟ್ ಲೈಕ್ ಏನೋ ಒಂದು ಬಿಸ್ನೆಸ್ ಮಾಡ್ದಂಗೆ, ಈಗ 10 ರೂಪಾಯಿ ಹಾಕಿದ್ರೆ ಅವ್ನು 100 ರೂಪಾಯಿ ಬಿಸ್ನೆಸ್ ಎಕ್ಸ್ಪೆಕ್ಟ್ ಮಾಡ್ತಾನೆ, ಲಾಭ ಬರ್ಬೇಕು ನನಗೆ ಅಂತ. ಇವರು ಅಷ್ಟೇ ಕೋಚಿಂಗ್ ಸೆಂಟರ್ ಅವರು, ಈಗ ನನ್ಗೆ ಒಂದು 25 ಕೋಟಿ 4 ಸೆಂಟರ್ 100 ಕೋಟಿ ಹೋದ್ರೆ ಹೋಗ್ಲಪ್ಪ, ನನಗೆ ಅದರಿಂದ 500 ಕೋಟಿ ಲಾಭ ಬರುತ್ತೆ ಅಂತ ಯೋಚನೆ ಮಾಡ್ತಾನೆ. ಅದೊಂದೇ ಇಲ್ಲ ಆಗಿರ್ತಕ್ಕಂಥದ್ದು. ಅಲ್ಲ ಸರ್, ಈಗ ಈ ಕೋಚಿಂಗ್ ಸೆಂಟರ್ ಇಷ್ಟೆಲ್ಲ ಮಾಡ್ತಾ ಇದ್ರೆ ಪಾಪ ಬಡವರು ಕೂಲಿ ನಾಲಿ ಮಾಡಿ ಒಂದು ಹೊತ್ತು ಊಟಕ್ಕೆ ಇಲ್ದಿರೋರು ಲಕ್ಷ ತಗೊಂಡ್ಬಂದು ಆ ಮಕ್ಕಳನ್ನ ಓದಿಸ್ತಾ ಇದ್ದಾರೆ ಬಿಟ್ಟು. ಹೌದು, ಊಟ ಇಲ್ಲ, ಬಟ್ಟೆ ಏನೋ ಕನ್ಸ್ ಕಟ್ಕೊಂಡು ಮಾಡ್ತಾ ಇದ್ದಾರೆ. ಹೊಟ್ಟೆ ಮೇಲೆ ಹೊಡೆದಂಗೆ ಆಗಿಲ್ವಾ? ನಾರ್ಮಲ್ ಆಗಿ ಓದೋರಿಗೆ ಅದು ಈಗ ನಾನು ಏನೋ ಕಷ್ಟಪಟ್ಟು ಮಾಡ್ತೀನಿ ಅಂದರೆ ಬೆಲೆ ಇಲ್ಲ. ಸೊ ಈ ಥರ ಇರ್ತಕ್ಕಂಥ ಅವರು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಕೆಲವು ಸೆಂಟರ್ಸ್ ಮಾಡ್ತಾರೆ ಇದನ್ನು. ಯಾರಿಗೆ ಗೊತ್ತು, ಆಮೇಲೆ ಲೀಕ್ ಮಾಡಬೇಕಾದ್ರೂ ಇನ್ನು 50,000 ಎಕ್ಸ್ಟ್ರಾ ಕೊಟ್ಟರೆ ನೀವು ನನ್ನ ಪೇಪರ್ ಕೊಟ್ಟಿರ್ತೀನಿ ಅಂತ ಮಾಡ್ಬೋದು ಸೆಂಟರ್ಸಲ್ಲಿ. ಅದು ಅವ್ರಿಗೆ ಬಿಟ್ಟಿದ್ದಲ್ವಾ. ಈಗ ಮೊದಲೇ ದಿನ ಕರೆದ್ಬಿಟ್ಟು ನೋಡಪ್ಪ 50,000 ಎಕ್ಸ್ಟ್ರಾ ಕೊಟ್ಟು ನಿನಗೆ ಪೇಪರ್ ಕೊಟ್ಬಿಡ್ತೀನಿ ಅಂದರೆ ಕೊಡ್ಬೋದು ಸರ್. ಇದು ಇಲ್ಲಿಗೆ ಮುಂದುವರಿತಾ ಬ್ರೈಬು ಕೂಡ ಇಲ್ಲೇ ತಗೋಬೋದು ವಾಪಸ್ ಅವರು. ಒಂದು ಎರಡನೇ ವಿಚಾರಕ್ಕೆ ಬರ್ತೀನಿ ಇವಾಗ. ಈ ಒಂದು ವಿಚಾರದಲ್ಲಿ ಹೇಳಬೇಕು ಅಂದರೆ, ಈಗ ಏನು ರಾಷ್ಟ್ರ ಮಟ್ಟದಲ್ಲಿ ನೀಟ್ ಲೀಕ್ ಆಗಿದ್ದು ಚರ್ಚೆ ಒಳಗೊಂಡ್ಬಿಟ್ಟಿದ್ದಲ್ಲ, ಈ ಒಂದು ವಿಚಾರ ಇದನ್ನು ಆ್ಯಕ್ಚುಲಿ ಇದು ರಾಜಕೀಯವಾಗಿ ತಿಳ್ಕೊತಾರೆ. ನಾನು ಏನು ಹೇಳಿದ್ರೆ ಇವಾಗ ಇದನ್ನು ಅಷ್ಟೇ ನೀವು ರಾಜಕೀಯವಾಗಿ ಗಮನಿಸಕ್ಕೆ ಹೋಗಬೇಡಿ. ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಒಂದು ಎಕ್ಸಾಂಪಲ್ಲು ಈ ಟಾಪಿಕ್ ಇರೋದಕ್ಕೆ ಕೊಡಲೇಬೇಕು, ಇವತ್ತು ಅದಕ್ಕೆ ಕೊಡ್ತಾ ಇದ್ದೀನಿ. ಅದು ನೀವು ಬೇಕು ಅಂತ ಹೇಳಿದ್ರೆ ಈ ಒಂದು ಪಾತ್ರ ಅಂದರೆ ನಾನು ಮಾತಾಡೋದ್ರ ಬಗ್ಗೆ ನಮ್ಮ ಇವರು ವಿಶ್ವನಾಥ್ ಅವರು ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನಂದರೆ ಹೌದು, ಅಲ್ಲಿ ಇವರಲ್ಲ ನಮ್ಮ ಮೈಸೂರು ಕಡೆ ಇದ್ರಲ್ಲ ಇವರು ಹಳ್ಳಿ ಅಕ್ಕಿ ವಿಶ್ವನಾಥ್ ಸರ್. ಹೌದು, ಹಳ್ಳಿ ಅಕ್ಕಿ ಅಂತ ಹೌದು, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಆ್ಯಕ್ಚುಲಿ ಅದನ್ನು ಬೇಕಾದ್ರೆ ನೋಡ್ಕೋಬೋದು ಯಾರು ಬೇಕಾದ್ರು. ಏನಂತಂದರೆ ಆ್ಯಕ್ಚುಲಿ ಇದನ್ನು ಯಾರಾದ್ರೂ ಎಕ್ಸಾಕ್ಟ್ಲಿ CBI ತನಿಖೆಗೆ ಒಪ್ಸಿದ್ರೆ ಇಲ್ಲಿ ಏನು ಹಗರಣ ಆಗಿದೆ ಇವತ್ತು, ಈ ಹಗರಣ ಇದೆಯಲ್ಲ, ಇವರು 100% ಜೈಲಿಗೆ ಹೋಗ್ತಾರೆ. ಮಧು ಬಂಗಾರಪ್ಪ ಅವರು 100% ಜೈಲಿಗೆ ಹೋಗ್ತಾರೆ. ಶಿಕ್ಷಣ ಸಚಿವರು ಹೋಗ್ತಾರೆ. ಯಾಕೆ ಕಾರಣ ಯಾಕೆ ಅಂತ ಹೇಳ್ತೀನಿ. SSLC ಎಕ್ಸಾಮ್ ಮಾಡ್ತಾರೆ. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು, ಎಲ್ಲ ಕಡೆ ಎಲ್ಲರಿಗೂ ಗೊತ್ತು, ಸುಮಾರು ಸಾವಿರಾರು ಕನ್ನಡ ಸ್ಕೂಲ್ಗಳು ಮುಚ್ಚಾಕಿದ್ದಾರೆ. ಕನ್ನಡ ಸ್ಕೂಲ್ಗೆ ಹೋದ್ರೆ ಒಂದು ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಮೇಲ್ಗಡೆ ಸರಿಯಾಗಿ ಸೂರಿಲ್ಲ, ಒಂದು ನೀರಿಲ್ಲ, ಒಂದು ಟಾಯ್ಲೆಟ್ ಇಲ್ಲ. ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಅದು, ಅದು ಹೇಳ್ಬೇಕಂತಿಲ್ಲ ಅಲ್ವಾ. ಕೆಲವು ಕಡೆ ಇದೆ, ಕೆಲವು ಕಡೆ ಅವ್ರ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಅವರ ಅನುದಾನಗಳ ಜೊತೆನೋ ಇಲ್ಲ CSR ಫಂಡಿಂದ ಅವರ ಶಾಸಕರ ವತಿಯಿಂದ ಎಲ್ಲಿ ಶಾಸಕರು ಪ್ರಬುದ್ಧವಾಗಿ ಕೆಲಸ ಮಾಡ್ತಾರೋ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತಲ್ಲ, ಕೆಲವು ತಾಲೂಕಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನು ನಾನು ಜನರಲ್ ಆಗಿ ಮಾತಾಡ್ತಿದ್ದೀನಿ ಇವತ್ತು. ಸೊ ಇವರು ಏನು ಮಾಡ್ತಾರೆ, ಈಗ ಇದನ್ನು ಮುಚ್ಚಾಕಕ್ಕೆ ಅಂದರೆ ನಮಗೆ ಶಿಕ್ಷಣ ಕ್ವಾಲಿಟಿ ಕಡಿಮೆ ಆಗುತ್ತೆ ಅನ್ನೋದನ್ನ ಮುಚ್ಚಾಕೋದಕ್ಕೋಸ್ಕರ ಒಂದು ಹೊಸ ನಿಯಮ ತರ್ತಾರೆ. ಏನಪ್ಪ ಹೊಸ ನಿಯಮ ಅಂತ ಹೇಳಿದ್ರೆ, 80 ಮಾರ್ಕ್ಸು ಥಿಯರಿ ಬರೆಯೋದಂತೆ, 20 ಮಾರ್ಕ್ಸು ಇಂಟರ್ನಲ್ ಅಸೆಸ್ಮೆಂಟ್ ಕೊಡೋದಂತೆ, ಗ್ರೇಸ್ ಅಂತ, ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಕೊಡ್ತಾ ಇದ್ದಾರೆ ಅಲ್ವಾ. ಅದನ್ನು ಯಾವ ಥರ ಹೆಲ್ಪ್ ಆಗುತ್ತೆ ಅಂದರೆ ಜನಗಳಿಗೆ, ಇವಾಗ ಅದನ್ನು 20ಕ್ಕೆ 20 ಎಲ್ಲರೂ ಕೊಟ್ಬಿಡೋದಂತ ಆರ್ಡರ್ ಮಾಡೋದಂತೆ ಈ ಕಡೆ. ಓಕೆನಾ. ಇಲ್ಲಿ 80ಕ್ಕೆ 80 ಇತ್ತಲ್ವಾ, ಅಲ್ಲಿ ಎಲ್ಲರಿಗೂ 13 ಮಾರ್ಕ್ಸ್ ಕೊಟ್ಬಿಡ್ರಿ ಅಂತ ಬೇರೆ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ಆರ್ಡರ್ ಮಾಡಿದ್ದಾರೆ ಅಂತ. ಪಾಸ್ ಆಗೋದು ನಾನು ಅಂತೆ ಅಂತ ಹೇಳ್ತಿರೋದು, ನಾನು ಕಣ್ಮುಂದೆ ನೋಡಿಲ್ಲ, ಕೇಳಿದ್ದನ್ನ ಹೇಳ್ತಿರ್ತಕ್ಕಂಥದ್ದು. ಅಂದರೆ ಎಲ್ಲರೂ ಪಾಸ್ ಮಾಡಿಸ್ಬಿಟ್ರೆ ಅವಾಗೇನಾಗುತ್ತೆ, ಓ ಎಷ್ಟು ರಿಸಲ್ಟ್ ಚೆನ್ನಾಗಿ ಬಂತಪ್ಪ, ನಾನು 95 ಬಂತು, 100%, ಎಲ್ಲ ತಾಲೂಕಲ್ಲೂ 95% ರಿಸಲ್ಟು. ಎಲ್ಲರೂ ಪಾಸಿಂಗ್ ಕೊಟ್ಬಿಟ್ರೆ ಅವಾಗ ಕ್ವಶನ್ ಮಾಡಲ್ಲ ಜನ. ಅವಾಗ ಏನು ಅರ್ಥ ಆಯ್ತು ಅಂದರೆ, ಓ ರಿಸಲ್ಟ್ 95% ಇದೆ, ಕರ್ನಾಟಕ ಚೆನ್ನಾಗಿ ಮಾಡ್ತಾ, ಸರ್ಕಾರ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ತೋರಿಸ್ಬಿಟ್ರಲ್ಲ ರಿಸಲ್ಟ್ ಕೊಟ್ಟು. ಅಂದರೆ ಇದು ಪೇಪರ್ ಲೀಕ್ ಮಾಡೋದಕ್ಕಿಂತ ಅಕ್ಷಮ್ಯ ಅಪರಾಧ. ಅಲ್ಲಿ ಪೇಪರ್ ಲೀಕ್ ಮಾಡಿದ್ರಾದ್ರೂ ಅವರು ಓದಬೇಕಾಗತ್ತೆ ಆ ಕ್ವಶನ್ಗಳಿಗೆ. ಆ ಲೀಕ್ ಜೊತೆ ಅದ್ರ ಬಗ್ಗೆ ಓದಿ
ಅವನು ಕಷ್ಟಪಟ್ಟು ಕೆಲವರು ಒಂದು 100 ಮಾರ್ಕ್ಸ್ ಲೀಕ್ ಮಾಡಿದ್ರು ಕೆಲವು 50 ತಗೊಂತಾನೆ, ಅವ್ನು ಬುದ್ಧಿನೇ ಇಲ್ಲ ಅಂದರೆ ಏನು ತಗೊಳಲ್ಲ, ಬುದ್ಧಿ ಇರೋ 100 ತಗೊಂತಾನೆ, ಬುದ್ಧಿ 80 ತಗೊಂತಾನೆ. ಅಂದರೆ ಅವರವರ IQ ಮೇಲೆ ಅವ್ರವ್ರ ಪರ್ಸೆಂಟೇಜ್ ತಗೋತಾರೆ. ಇಲ್ಲಿ ಎಲ್ಲದೂ ಒಂದೇ, ಎಲ್ಲದೂ ಒಂದೇ. ಆ ಕ್ವಶನೇ ಬಿಟ್ಟಿಲ್ಲ ಅವರು. ಅಂದ್ರೆ ಸರ್ ಓದೋದೇ ಬೇಡ ಓದೋದೇ ಬೇಡ ಅಂತ ಆಯ್ತು. ಓದೋದೇ ಬೇಡ ಹಂಗಾಯ್ತು. ಈಗ ಓದೋದೇ ಬೇಡ ಅಂತ ಮಾಡಿದ್ರಲ್ಲ, ಇದು ಇನ್ನಂತ ಅಪರಾಧ ಇದು. ನೋಡಿ ಇದು ಹೆಂಗಿದೆ ನೋಡಿ, ಇಲ್ಲಿ 13 ಮಾರ್ಕ್ಸ್ ಅಲ್ಲಿ 23. ನೋಡಿದ್ರಲ್ಲ ವೀಕ್ಷಕರೇ, ನೀಟ್ ಕುರಿತಂತೆ ನೀಟ್ ಪರೀಕ್ಷೆಯಲ್ಲಿ ಏನೆಲ್ಲ ಅಕ್ರಮಗಳಾಗಿದೆ, ಯಾರ್ಯಾರ ಕೈವಾಡ ಇದೆ, ಮತ್ತೆ ಮಕ್ಕಳಿಗೆ ಏನೇನು ಸಮಸ್ಯೆಗಳಾಗುತ್ತೆ, ಸೊ ಇದರ ಕೈವಾಡ ಏನು, ಯಾರು ಇದರಿಂದ ಇದ್ದಾರೆ ಅಂತ ಸಂಪೂರ್ಣವಾಗಿ ಡಾಕ್ಟರ್ ವರದರಾಜ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಂತಹ ನಟರು, ನಿರ್ಮಾಪಕರು, ಪ್ರಜಾರಾಜ್ಯ ಸಿನಿಮಾದ ಒಂದು ನಿರ್ದೇಶಕರಾದಂಥ ಡಾಕ್ಟರ್ ವರದರಾಜರವರಿಗೆ ನಾವು ಈ ನಮ್ಮ ಕಾರ್ಯಕ್ರಮಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ನಮಸ್ಕಾರ ಸರ್, ಧನ್ಯವಾದಗಳು ಸರ್.